ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಕಾಂಗ್ರೆಸ್ ಶಾಸಕ BR ಪಾಟೀಲ್ AICC ನಾಯಕ ಸುರ್ಜೇವಾಲಾ ಅವರ ಮುಂದೆ ಬಿಡಿ ಬಿಡಿಯಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅದನ್ನು ಸ್ವತಃ ಸುರ್ಜೇವಾಲಾ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟ ನಂತರ ಬಂದು ಮಾಧ್ಯಮಗಳಿಗೆ BR ಪಾಟೀಲ್ ಹೇಳಿಕೆಯನ್ನು ಹೇಳಿದರು. ರಾಜಕಾರಣದಲ್ಲಿ ಇವತ್ತೆಲ್ಲ ಬೇರೆ ಬೇರೆ ರೀತಿಯ ಮುಖಗಳು ಬಂದ್ಬಿಟ್ಟಿದೆ. ಆದರೆ ನುಡಿದಂತೆ ನಡೆಯುವ, ಸತ್ಯವನ್ನೇ ಮಾತನಾಡುವ, ಅಪ್ಪಂಗುಟ್ಟದ ರಾಜಕಾರಣ ಮಾಡ್ತಿರೋದು ಅಂದರೆ BR ಪಾಟೀಲ್ ಥರದ ಕೆಲವು ಮಂದಿ, ಅದರಲ್ಲಿ BR ಪಾಟೀಲ್ ಕೂಡ ಒಬ್ಬರು. ಯಾಕೆ ಅಂದರೆ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರ, ಒಬ್ಬ MLA ಆಗಿ ನನಗೊಂದು ಲೆಟ್ರಿಗೊಂದು ಮರ್ಯಾದೆ ಇಲ್ಲ, ಯಾರೋ ಕಾಸು ಕೊಟ್ಟು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಕ ಬರ್ತಾನೆ ಲೆಟ್ರನ್ನ ಅಂದರೆ ನಾವು ಯಾಕೆ ಶಾಸಕರಾಗಿರಬೇಕು ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿ ಆ ಆಡಿಯೋ ಎಲ್ಲ ಕಡೆ ವೈರಲ್ ಆದಮೇಲೆ ಅದು ನಂದೇ ಆಡಿಯೋ, ನಾನೇ ಮಾತನಾಡಿರೋದು ಅಂತ ಹೇಳಿದ್ನ ಜಯಿಸ್ಕೊಂಡಂಥ ವ್ಯಕ್ತಿ BR ಪಾಟೀಲ್. ಅದಾದಮೇಲೆ ಆವಾಜ್ ಹಾಕ್ಬಿಟ್ರಂತೆ ಸಿದ್ದರಾಮಯ್ಯ, ಅವ್ರು ಆವಾಜ್ ಹಾಕ್ಬಿಟ್ರಂತೆ BR ಪಾಟೀಲ್ ಬಾಯಿ ಮುಚ್ಚಿಸ್ಬಿಟ್ಟಿದ್ರಂತೆ ಅನ್ನೋ ಚರ್ಚೆ ಇತ್ತು. ಆದರೆ ಅಂದು ಆಡಿಯೋದಲ್ಲಿ ಬಂದಂಥ ಮಾತು, ನಂತರ ಮೀಡಿಯಾ ಮುಂದೆ ಮಾತಾಡಿದಂಥ ಮಾತು, ಮತ್ತು ಇವತ್ತು ಸುರ್ಜೇವಾಲಾ ಮುಂದೆ ಕೂಡ ಅದೇ ಮಾತನ್ನು BR ಪಾಟೀಲ್ ಆಳಂದ ಶಾಸಕರು, ಕಾಂಗ್ರೆಸ್ ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರದಲ್ಲೇ ಕಾಂಗ್ರೆಸ್ ಶಾಸಕರಾಗಿದ್ದಾಗಲೇ ಕಾಂಗ್ರೆಸ್ ಶಾಸಕರೇ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೋಬೇಕು, ಅನುದಾನ ತಗೋಬೇಕು, ವಸತಿ ಯೋಜನೆಯಲ್ಲಿ ಆ ಮನೆಗಳನ್ನ ಪಡ್ಕೋಬೇಕು ಅಂದರೆ ಇಂಥ ದುರ್ವ್ಯವಸ್ಥೆ, ಇಂಥ ಭ್ರಷ್ಟ ವ್ಯವಸ್ಥೆ ಸರಿನಾ ಅನ್ನೋ ಪ್ರಶ್ನೆ BR ಪಾಟೀಲ್ರದ್ದಾಗಿತ್ತು. ಕಾಂಪ್ರಮೈಸ್ ಆಗಲಿಲ್ಲ ವ್ಯಕ್ತಿ. ಎಸ್, ಏನೇನು ನಡೀತು ಅಂತ ನಾನು ಹೇಳಿದ್ದೀನಿ, ಅದನ್ನು ನೋಟ್ ಮಾಡ್ಕೊಂಡಿದ್ದಾರೆ ಸುರ್ಜೇವಾಲಾ ಅಂತ. ಹೈಕಮಾಂಡ್ ಬಂದ್ಬಿಟ್ಟು BR ಪಾಟೀಲ್ರೇ ಭ್ರಷ್ಟಾಚಾರ ತಿಳಿಸಿದ್ರಿ ಏನೇನು ಆಗ್ತಿದೆ ಅಂತ, ಬಟ್ ಬಹಿರಂಗವಾಗಿ ಯಾಕೆ ಹೇಳಿದ್ರಿ, ಹೇಳ್ಬಾರ್ದಾಗಿತ್ತು ಅಂತ ಹೇಳ್ತಾರೆ. ಬಿಟ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋತೀವಿ ಅಂತಂದರೆ ರಾಜ್ಯದ ಜನ ತಿರುಗಿ ಬೀಳ್ತಾರೆ ಕಾಂಗ್ರೆಸ್ ಮೇಲೆ. ಸೊ ಹಾಗಾಗಿ BR ಪಾಟೀಲ್ ಮಾತನ್ನು ಸಂಪೂರ್ಣವಾಗಿ ಆಲಿಸಿದಂಥ ಸುರ್ಜೇವಾಲಾ ಅವರು ಎಂಟ್ರಿ ಮಾಡ್ಕೊಂಡವ್ರೆ. ಈಗ ಒಂದು 15-20 ವಿಕೆಟ್ ಬೀಳ್ತಾವಲ್ಲ ಇನ್ನು ಪುನರ್ವಿಂಗಡಣೆ ಆದಾಗ, ಯಾವಾಗ ಪುನರ್ರಚನೆ ಆದಾಗ ಸಂಪುಟ. ಸೊ ಆಗ ಯಾರ್ಯಾರು ಈ ಥರ ಭ್ರಷ್ಟಾಚಾರದ ಕೂಪದಲ್ಲಿ ಮಿಂದೆದ್ದು ಮೇಯ್ತಾವ್ರಲ್ಲ, ಪ್ರತಿದಿನ ತಿಂದು ತೇಗ್ತಿದಾರಲ್ಲ, ಅವರೆಲ್ಲರನ್ನೂ ತೆಗೆಯುವ ಸಾಧ್ಯತೆ, ಮನೆ ಕಳಿಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆ BR ಪಾಟೀಲ್ರ ಈ ಹೇಳಿಕೆ ಮತ್ತು ಈ ಮೀಟಿಂಗ್ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ತಲ್ಲಣ ಸೃಷ್ಟಿ ಮಾಡಿದೆ. ಅದಷ್ಟೇ ಅಲ್ಲ, ಈಗ ಇನ್ಯಾರ್ಯಾರು ಮಿಕ್ಕಗಳವ್ರೆ, ಯಾರ್ಯಾರು ಕಾಂಗ್ರೆಸ್ನ ಸಚಿವರು ಕಾಂಗ್ರೆಸ್ ಶಾಸಕರಿಗೆ, ನಾಯಕರಿಗೆ, ಕಾರ್ಯಕರ್ತರಿಗೆ ಕಾಸ್ಗಾಗಿ ಪೀಡಿಸ್ತಾ ಇದಾರಲ್ಲ, ಅಣ್ಣ ಇದೊಂದು ಕೆಲಸ ಟ್ರಾನ್ಸ್ಫರ್ ಕೊಡು ಕಾಸು, ಅಯ್ಯೋ ದೇವ್ರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಅವ್ರನ್ನೇ ಈ ರೀತಿ ಸುಲಿಗೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಭಾಳ ಮಂದಿನ ಕಾಡುತ್ತೆ. ಬಟ್ BR ಪಾಟೀಲ್ ಈ ಒಂದು ಡೇರ್ನೆಸ್ಸು, ಧೈರ್ಯವಾಗಿ ತನ್ನ ಸರ್ಕಾರದ ಭ್ರಷ್ಟ ವ್ಯವಸ್ಥೆಯನ್ನು ಬಹಿರಂಗ ಮಾಡ್ತಂಥದ್ದು ಇನ್ನೊಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನಾಯಕರಿಗೆ ಶಕ್ತಿ ಬಂದಿದೆ. ಇನ್ಯಾರ್ಯಾರು ಕಾಂಗ್ರೆಸ್ನ ಸರ್ಕಾರದ ಸಚಿವರು ಕಾಂಗ್ರೆಸ್ ಕಾರ್ಯಕರ್ತರನ್ನೇ, ನಾಯಕರನ್ನೇ ಸುಲಿಗೆ ಮಾಡ್ತಿದಾರಲ್ಲ, ಗುರು ಕೊಡು 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 ಕೊಡು, ನೀನು ಯಾರಾದರೆ ನನಗೇನು ಅಂತ ಕೇಳ್ತಿದಾರಲ್ಲ, ಅವರೆಲ್ಲರಿಗೂ ಈಗ ಹೈಕಮಾಂಡ್ ಟಿಕೆಟ್ ಕೊಡುವ ಸಮಯ ಬಂದಿದೆ. ನಡೀರಿ ನೀವು ಮನೆಗೆ ಸಾಕು, ತಿಂದಿದ್ದು, ತೇಗಿದ್ದು, ಉಂಡಿದ್ದು, ಬಾಚ್ಕೊಂಡಿದ್ದು ಅನ್ನೋ ಸನ್ನಿವೇಶ. ಕಾರಣ ಇಷ್ಟೇ, ರಾಹುಲ್ ಗಾಂಧಿ ದೇಶವ್ಯಾಪಿ ನರೇಂದ್ರ ಮೋದಿ ಸರ್ಕಾರವನ್ನು ಬೀಳಿಸಿ, ಲೈಕ್ ಅಂದರೆ ಮನೆ ಕಳಿಸಿ ಅಧಿಕಾರಕ್ಕೆ ಬರಬೇಕು, ಪ್ರಧಾನಿ ಆಗಬೇಕು ಅಂತವ್ರೆ. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಕಳಂಕ ತರುವ ಕೆಲಸವನ್ನು ಕೆಲವರು ಮಾಡ್ತಿದ್ದಾರೆ ಅನ್ನೋದು ಹೈಕಮಾಂಡ್ ಮಟ್ಟಕ್ಕೆ ಮುಟ್ಟಿದೆ. ಹೀಗಾಗಿ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಳ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ BR ಪಾಟೀಲರ ಈ ವಿಷಯ ಇದೆಯಲ್ಲ, ಇದು ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ ಅಂದರೆ ತಪ್ಪಾಗೋದಿಲ್ಲ. ನಿಮ್ಮ ಪ್ರಕಾರ ಕೇವಲ ಈ ವಸತಿ ಇಲಾಖೆಯಲ್ಲಿ ಮಾತ್ರನಾ, ಇನ್ನು ಬೇರೆ ಬೇರೆ ಯಾವ ಕಾಂಗ್ರೆಸ್ ಸರ್ಕಾರದ ಯಾವ ಇಲಾಖೆಯಲ್ಲಿ, ಯಾವ ಸಚಿವರ ಸುತ್ತ ಭ್ರಷ್ಟಾಚಾರ ಮನೆ ಮಾಡಿದೆ, ಕಲೆಕ್ಷನ್ ನಡೀತಾ ಇದೆ? ತಮ್ಮ ಒಪಿನಿಯನ್ ಏನು? ಮುಕ್ತವಾಗಿ ಕಾಮೆಂಟ್ ಮಾಡ್ಬೋದು. ಕಾಮೆಂಟ್ ಮಾಡಿ ತಿಳಿಸಿ. ನೀವೇ ಒಂದು ರೇಟಿಂಗ್ ಕೊಡೋದಾದರೆ ಅತಿ ಭ್ರಷ್ಟ ಸಚಿವರು ಯಾರು, 1 2 3 ಅಂತ ಹೇಳೋದಾದರೆ ನಿಮ್ಗೆ ಗೊತ್ತಿರೋರು ಇದ್ದರೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಧನ್ಯವಾದ. ಹಾಗೇನಿಲ್ಲ, ಕಡೆ ಪ್ರಶ್ನೆ, ಕಳೆದ BJP ಸರ್ಕಾರ 40% ಸರ್ಕಾರ ಆಗಿತ್ತು. ಹಾಗಾದ್ರೆ ಈ ಸರ್ಕಾರ ಎಷ್ಟು ಪರ್ಸೆಂಟು? ಭ್ರಷ್ಟಾಚಾರ ಇದ್ದೇ ಇದೆ. ₹1 ಅಂತೂ ಆಗಿಲ್ಲ, 0 ಅಂತೂ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಎಷ್ಟು ಪರ್ಸೆಂಟ್ ಸರ್ಕಾರ? ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.